ರಾಜ್‌ಬಿ ಶೆಟ್ಟಿ ಅಂದ್ರೇನೆ ಎಕ್ಸ್ಪೆರಿಮೆಂಟ್ ಅಂದ್ರೇನೆ ರಾಜ್‌ಬಿ ಶೆಟ್ಟಿ. ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂದ್ಮೇಲೆ ಅವರಿಂದ ಏನೋ ಒಂದು ಹೊಸದ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ರಕ್ಕಸಪುರದೋಳ್ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. 2.5 ನಿಮಿಷದ ಟ್ರೇಲರ್ ನೋಡೋದಕ್ಕೆ ಸೇಮ್ ಸಿನಿಮಾದ ರೀತಿನೇ ಅನ್ಸುತ್ತೆ. ಪಕ್ಕಾ ಎಂಗೇಜಿಂಗ್ ಮತ್ತೆ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ಫಸ್ಟ್ ಹಾಫ್, ಮಿಡ್ ಮತ್ತೆ ಎಂಡ್ ಇದೇ ರೀತಿ ಟ್ರೇಲರ್ನ ಕಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರೇಲರ್ ನಲ್ಲಿ ಖಂಡಿತವಾಗ್ಲೂ ಈ ರೀತಿ ಕ್ಯಾರೆಕ್ಟರ್ಗಳನ್ನು ತುಂಬಾನೇ ಇಂಪ್ರೆಸ್ ಮಾಡುತ್ತೆ. ಟ್ರೇಲರ್ ನಲ್ಲಿ ಕಾಣ್ಬರುವಂತ ರಾಜ್‌ಬಿ ಶೆಟ್ಟಿ ಅವರ ಎಂಗೇಜಿಂಗ್ ಡೈಲಾಗ್ಸ್ ಮತ್ತೆ ಎಂಟರ್ಟೈನಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ಟ್ರೇಲರ್ ಸಾಗುತ್ತೆ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಟ್ರೇಲರ್ ನ ವೈಬು ಚೇಂಜ್ ಆಗುತ್ತೆ. ಅಂದ್ರೆ ಸೀರಿಯಸ್ ಘಟನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಫಸ್ಟ್ ಹಾಫ್ ನಲ್ಲಿ ಎಂಟರ್ಟೈನಿಂಗ್ ಆಗಿರೋದು ಸೆಕೆಂಡ್ ಹಾಫ್ ನಲ್ಲಿ ಸಂಪೂರ್ಣ ಸೀರಿಯಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಈ ಟ್ರೇಲರ್ ನಲ್ಲಿ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿಗೆ ಬೇಕಾಗಿರುವಂತ ಕ್ಲೈಮ್ಯಾಕ್ಸ್ ಅನ್ನ ಡೈರೆಕ್ಟರ್ ಅವರು ಇಲ್ಲಿ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿನ ಟ್ರೇಲರ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಳಕ್ಕೆ ಕಾರಣ ಆಗಿದ್ದು ಇಲ್ಲಿನ ಡೈರೆಕ್ಟರ್ ರವಿ ಸಾರಂಗ ಅವರು. ಇಲ್ಲಿನ ಆರ್ಟ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ತಮ್ಮ ಕೆಲಸವನ್ನ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿನ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಕೂಡ ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿಂದ ಬರೋದು ಇಂಟ್ರೆಸ್ಟಿಂಗ್ ಪಾರ್ಟ್, ಕೆಲವು ಹಿಡನ್ ಡೀಟೇಲ್ಗಳು. ಅದೇನಪ್ಪಾ ಅಂದ್ರೆ ಇಲ್ಲಿನ ಊರಿಗೆ ಬರುವಂತ ಮೊದ್ಲು, ಅಂದ್ರೆ ರಾಜ್‌ಬಿ ಶೆಟ್ಟಿ ಅವರು ಈ ಊರಿಗೆ ಬರುವಂತ ಮೊದ್ಲು ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಇದನ್ನ ಖುದ್ದಾಗಿ ಅವರು ಕೂಡ ಹೇಳ್ತಾರೆ. ಅವ್ರು ಬಂದ ನಂತರ ಇಲ್ಲಿನ ವಿಚಿತ್ರ ಘಟನೆಗಳು ಸ್ಟಾರ್ಟ್ ಆಗುತ್ತೆ. ಊರವರೆಲ್ಲ ಇಲ್ಲಿನ ಕೊಳ್ಳಿ ಭೂತದ ಆಟ ಅಂತ ಹೇಳ್ತಿರ್ತಾರೆ. ಆದ್ರೆ ರಾಜ್‌ಬಿ ಶೆಟ್ಟಿ ಅವ್ರು ಮಾತ್ರ ನನಗೆ ಇವೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತು ಅಂತ ಹೇಳ್ತಿರ್ತಾರೆ. ಇದ್ರ ಅರ್ಥ ಇಲ್ಲಿ ಯಾರೆಲ್ಲ ಮಾಡ್ತಿದ್ದಾರೆ, ಏನೆಲ್ಲ ನಡೀತಿದೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅಂತ ಹೇಳ್ಬೋದು. ಕೊನೆಯದಾಗಿ ನೋಡಿದಾಗ ಡೌಟ್ ಬರೋದೇನಂದ್ರೆ ಇದನ್ನೆಲ್ಲ ಅವರೇ ಮಾಡ್ತಾ ಇರ್ಬೋದಾ ಅಂತ. ಯಾಕಂದ್ರೆ ಕೊನೆಯಲ್ಲಿ ಕಾಣಿಸ್ಕೊಳ್ಳುವಂತ ಕ್ಲೈಮ್ಯಾಕ್ಸ್ ಅಲ್ಲಿ ಸೀನ್ ಇರ್ಬೋದು, ಅಥವಾ ಈ ಮೂವಿಯಲ್ಲಿ ಅಥವಾ ಈ ಟ್ರೇಲರ್ ಅಲ್ಲಿ ಪ್ರೆಸೆಂಟ್ ಮಾಡಿರುವ ರೀತಿ ಇರ್ಬೋದು, ಈ ಹನುಮಾನ ಹುಟ್ಟಾಕೋದಿಕ್ಕೆ ಸಾಕು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಇಲ್ಲಿನ ಕ್ಯಾರೆಕ್ಟರ್ ರಾಜ್‌ಬಿ ಶೆಟ್ಟಿ ಮತ್ತೆ ಗೋಪಾಲ ದೇಶಪಾಂಡೆ ಅವರ ನಡುವೆ ಏನೋ ಒಂದು ಲಿಂಕ್ ಇದೆ ಅಂತ ಹೇಳ್ಬೋದು. ಅಂಡ್ ಆ ಲಿಂಕ್ ಈ ಸಿನಿಮಾದ ಮೇನ್ ಇಂಪಾರ್ಟೆಂಟ್ ಪ್ಲಾಟ್ ಅಂತ ಹೇಳ್ತೀನಿ. ಇಲ್ಲಿ ಪ್ಯಾರಾನಾರ್ಮಲ್ ಮತ್ತೆ ಸೈಕೋ ಕಿಲ್ಲರ್ ನ ಆಂಗಲ್ ಕೂಡ ಇಲ್ಲಿ ಕಾಣಿಸ್ಕೊಳುತ್ತೆ. ಫೆಬ್ರವರಿ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೇಲರ್ ನೋಡಿದ್ರೆ ಸಿನಿಮಾ ತುಂಬಾ ಇಂಟೆನ್ಸ್ ಆಗಿ ಥ್ರಿಲ್ಲರ್ ಮತ್ತೆ ಹಾರರ್ ಎಲಿಮೆಂಟ್ ಗಳನ್ನ ಇಟ್ಟಿದ್ದಾರೆ ಅನ್ಸುತ್ತೆ. ಸೊ ಮೂವಿ ರಿಲೀಸ್ ಆದ್ಮೇಲೆ ರಿವ್ಯೂ ಮಾಡೋಣ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.